ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಹಿನ್ನೆಲೆ ರಾಹುಲ್ ಗಾಂಧಿಯ ಜೊತೆ ಚರ್ಚಿಸ್ತೀನಿ ಎಂದ ಮಲ್ಲಿಕಾರ್ಜುನ್ ಖರ್ಗೆ. ಸಿಎಂ ಡಿಸಿಎಂಗೆ ಹೇಳಿದ್ದು ಇದೊಂದೇ ಮಾತು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಹಿನ್ನೆಲೆ ರಾಹುಲ್ ಗಾಂಧಿಯ ಜೊತೆ ಚರ್ಚಿಸ್ತೀನಿ ಎಂದ ಖರ್ಗೆ. ಸಿಎಂ ಡಿಸಿಎಂಗೆ ಹೇಳಿದ್ದು ಇದೊಂದೇ ಮಾತು. ಖರ್ಗೆ ಭೇಟಿ ವೇಳೆಯೂ ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆಯ ಹೆಜ್ಜೆ. ಖರ್ಗೆ ಭೇಟಿಯಾಗುವಾಗ ತಮ್ಮ ಆಪ್ತ ಸಚಿವರನ್ನ ಬದಿಗಿಟ್ಟ ಸಿಎಂ. ತಾವೇ ಏಕಾಂಗಿಯಾಗಿ ಬಂದು ಹೂಗುಚ್ಛ ನೀಡಿ ಖರ್ಗೆ ಭೇಟಿಯಾದ ಸಿಎಂ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ ಸರ್ ಅಂತ ಪ್ರಶ್ನಿಸಿದ್ರು. ಇದಕ್ಕೆ ನಗುತ್ತಲೇ ಬನ್ನಿ ಸಿದ್ದರಾಮಯ್ಯ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸ್ವಾಗತ ಮಾಡಿದ್ರು. ಬಳಿಕ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ಸಂಪುಟ ಪುನರ್ರಚನೆ, ನಾಯಕತ್ವ ಬದಲಾವಣೆ ಕುರಿತು ಕೂಡ ಚರ್ಚೆಗಳಾಗಿದೆ. ಸಮನ್ವಯದಿಂದ ಹೋಗುವಂತೆ ಖರ್ಗೆ ಕಿವಿ ಮಾತು. ಈ ವೇಳೆ ತಮ್ಮಿಂದ ಯಾವುದೇ ಗೊಂದಲ ಆಗಿಲ್ಲ ಎಂದ ಸಿಎಂ ಸಿದ್ದರಾಮಯ್ಯ. ಡಿಕೆಶಿ ಆಪ್ತರ ನಡೆಗೆ ಸಿಎಂ ಅಸಮಾಧಾನ. ದೆಹಲಿ ಪರೇಡ್ ಬಗ್ಗೆ ಪ್ರಸ್ತಾಪಿಸಿ ಸಿಎಂ ಸಮಾಧಾನ. ಸಿಎಂ ಬದಲಾವಣೆ ಆಗಬೇಕೆಂದು ಕೆಲ ಶಾಸಕರು ಮಾತಾಡಿದ್ದಾರಂತೆ. ಅದಕ್ಕಾಗಿಯೇ ದೆಹಲಿಗೆ ಹೋಗಿದ್ದೇವೆ ಎಂದು ಹೇಳಿದ್ದಾರೆ. ಇದರಿಂದ ಸಾಕಷ್ಟು ಗೊಂದಲ ಆಗಿಬಿಟ್ಟಿದೆ ಅಂತ ಖರ್ಗೆ ಎದುರು ಸಿಎಂ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಹಿನ್ನೆಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದಂತಹ ಸಿದ್ದರಾಮಯ್ಯನವರು ಒಂದಷ್ಟು ವಿಚಾರಗಳನ್ನು ಮಾತನಾಡಿದ್ದಾರೆ. ರಾಜ್ಯದಲ್ಲಿ ಒಂದಷ್ಟು ಶಾಸಕರು ಶಿಸ್ತು ನಿಯಮವನ್ನು ಉಲ್ಲಂಘನೆ ಮಾಡಿಕೊಂಡು ತಮ್ಮ ತಮ್ಮ ಇಷ್ಟದ ನಾಯಕನ ಪರ ಜಿಂದಾಬಾದ್ ಕೂಗ್ತಾ ಇದ್ರೆ ರಾಜ್ಯದಲ್ಲೂ ಗೊಂದಲ, ಕೇಂದ್ರದಲ್ಲೂ ಗೊಂದಲ. ಈ ಗೊಂದಲಗಳಿಗೊಂದು ತಾರ್ಕಿಕ ಅಂತ್ಯ ಕಾಣಿಸ್ಬೇಕು. ತಮ್ಮ ಇಷ್ಟ ನಾಯಕನ ಪರ ಮಾತನಾಡೋದು ತಪ್ಪಲ್ಲ, ಆದರೆ ಆ ತರಹದ ಮಾತುಗಳಿಂದ ರಾಜ್ಯ ರಾಜಕಾರಣದಲ್ಲಿ ಗೊಂದಲ ಸೃಷ್ಟಿಗಳಾಗ್ತವೆ. ನಿಮ್ಮ ಸಿದ್ಧಾಂತ, ನಿಮ್ಮ ಬೇಡಿಕೆ ಅಳಲುಗಳನ್ನು ಮನಸ್ಸಲ್ಲಿಟ್ಕೊಂಡು ಸಂಬಂಧಪಟ್ಟವರನ್ನು ರಹಸ್ಯವಾಗಿ ಭೇಟಿ ಮಾಡಿ ಅವರ ಮುಂದೆ ತೋಡ್ಕೊಳ್ಳಿ. ನಾಲ್ಕು ಗೋಡೆಯ ಮುಂದೆ ಚರ್ಚಿತಗೊಳ್ಳಬೇಕಾದ ವಿಚಾರ ಮೈಕ್ ಮುಂದೆ ಮಾತನಾಡ್ತೀರಿ, ಮಾಧ್ಯಮದ ಮುಂದೆ ಮಾತನಾಡ್ತೀರಿ. ಅದಾದ ಮೇಲೆ ಮಾಧ್ಯಮ ಸೃಷ್ಟಿ ಮಾಡಿದ್ದು ಅಂಥೇಳಿ ದೂಷಣೆ ಮಾಡಿ ಸುಮ್ಮನಾಗ್ತೀರಿ. ನೀವು ಕೊಡುವ ಒಂದೊಂದು ಸುಳಿವುಗಳು, ರಾಜಕಾರಣಿಗಳು ಕೊಡುವಂತಹ ಒಂದೊಂದು ಹಿಂಟ್ಗಳು, ಆ ಹಿಂಟ್ಗಳ ಆಧಾರದಲ್ಲಿ ಸುದ್ದಿ ಬ್ರೇಕ್ ಮಾಡಿದ್ರೆ ರಾಜಕಾರಣದ ಒಂದಷ್ಟು ವಿಶಾಲವಾದಂತಹ ವ್ಯಾಖ್ಯಾನಗಳನ್ನು ಮಾಡಿದ್ರೆ ನಾವು ಸೃಷ್ಟಿತ ವ್ಯಕ್ತಿಗಳಾಗ್ತೀವಿ. ರಾಜಕಾರಣಿಗಳು ಹೇಳಿಕೆಗಳನ್ನು ಕೊಡುವಾಗ ಸೂಕ್ಷ್ಮವಾಗಿ ಕೊಡಬೇಕು. ನಿನ್ನೆ ಚಲುವರಾಯಸ್ವಾಮಿ ಹೇಳ್ತಾರೆ, ನಾನು ಡೆಲ್ಲಿಗೆ ಹೋಗಿದ್ದು ನಿಜ, ಅಲ್ಲೊಂದಷ್ಟು MLAಗಳಿದ್ದಿದ್ದು ನಿಜ, ಕೃಷಿ ಇಲಾಖೆಯ ಬಗ್ಗೆ ಮಾತನಾಡೋದಕ್ಕೆ ಹೋಗಿದ್ದೆ ಅಂತ ಅವರು ಹೇಳ್ತಾರೆ. DK ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರು ಏನು ಹೇಳ್ತಾರೋ ಅದಕ್ಕೆ ನಾವು ಬದ್ಧ ಅಂತ ಹೇಳ್ತಾರೆ. ಎಲ್ಲ ಹೇಳೋದು ನೀವುಗಳೇ, ಆತುರಕ್ಕೂ ಬಿದ್ದವರ ಹಾಗೆ ಅಲ್ಲಿಂದ ಇಲ್ಲಿ ಓಡಾಡ್ಕೊಳ್ಳೋದು ನೀವುಗಳೇ. ಈ ಗಾಬರಿ ನೋಡ್ಕೊಂಡು ನಾವಲ್ಲೇನೋ ಆಯಿತು ಅಂತ. ಒಟ್ಟಾರೆ ಸಿಎಂ DCMಗೆ ಹೇಳಿದ್ದು ಇದೊಂದೇ ಮಾತು. ಖರ್ಗೆ ಭೇಟಿ ವೇಳೆಯೂ ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆ ಹೆಜ್ಜೆ. ಖರ್ಗೆ ಭೇಟಿಯಾಗುವಾಗ ತಮ್ಮ ಆಪ್ತ ಸಚಿವರನ್ನ ಬದಿಗಿಟ್ಟು ಸಿಎಂ ಮಾತನಾಡಿದ್ದಾರೆ. ತಾವೇ ಏಕಾಂಗಿಯಾಗಿ ಬಂದು ಹೂಗುಚ್ಛ ನೀಡಿ ಖರ್ಗೆ ಭೇಟಿಯಾದ ಸಿಎಂ. ಅಲ್ಲೊಂದಷ್ಟು ಮಾತುಕತೆಗಳಾಗಿದೆ. ಇನ್ನು ಬಳಿಕ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ಸಂಪುಟ ಪುನರ್ರಚನೆ, ನಾಯಕತ್ವ ಬದಲಾವಣೆ ಕುರಿತು ಕೂಡ ಚರ್ಚೆಗಳಾಗಿರ್ತವೆ. ಸಮನ್ವಯದಿಂದ ಹೋಗುವಂತೆ ಖರ್ಗೆ ಕಿವಿ ಮಾತು. ಈ ವೇಳೆ ತಮ್ಮಿಂದ ಯಾವುದೇ ಗೊಂದಲ ಆಗಿಲ್ಲ ಎಂದ ಸಿಎಂ ಸಿದ್ದರಾಮಯ್ಯ. ಡಿಕೆಶಿ ಆಪ್ತರ ನಡೆಗೆ ಸಿಎಂ ಅಸಮಾಧಾನವನ್ನು ತೋಡಿಕೊಂಡಿದ್ದಾರೆ. ದೆಹಲಿ ಪರೇಡ್ ಬಗ್ಗೆ ಪ್ರಸ್ತಾಪಿಸಿ ಸಿಎಂ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸಿಎಂ ಬದಲಾವಣೆ ಆಗಬೇಕೆಂದು ಕೆಲ ಶಾಸಕರು ಮಾತಾಡಿದ್ದಾರಂತೆ. ಅದಕ್ಕಾಗಿಯೇ ದೆಹಲಿಗೆ ಹೋಗಿದ್ದೇವೆ ಎಂದು ಆ ಸಂದರ್ಭ ಹೇಳಿದ್ದಾರೆ. ಇದರಿಂದ ಸಾಕಷ್ಟು ಗೊಂದಲ ಆಗಿಬಿಟ್ಟಿದೆ ಅಂತ ಖರ್ಗೆ ಎದುರು ಸಿಎಂ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.